ಈಗ ಮತ್ತಷ್ಟು ಆಕಾಂಕ್ಷಿಗಳಿದ್ದಾನೆ, ಅವ್ರನ್ನು ಕೂಡ ಮಾತಾಡ್ತೀನಿ ಮೇಡಮ್. 2 ದಿನ ಮಾತ್ರ ಸಮಯ ಇರುವಂಥದ್ದು, ಎಷ್ಟು ಕಷ್ಟ ಆಗ್ಬೋದು ಈ ಸಂದರ್ಭದಲ್ಲಿ ಅಂತ? ಸರ್ ನಾನೊಂದು ಸಿಂಪಲಾಗಿ ಹೇಳ್ತೀನಿ. ಇವಾಗ ನಾವು ಬರೀ ಕಾನ್ಸ್ಟಿಟ್ಯೂಷನ್ ಓದೋದಲ್ಲ, ಈಕ್ವಲ್ ಆಪರ್ಚುನಿಟಿ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತಲೇ ಇದೆ. ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡಬೇಕು ಸರ್. ಇವಾಗ ನೀವು 2017-18 ಇವ್ರು ಹೇಳ್ದಂಗೆ ಎಲ್ಲ ನಾನು ಮತ್ತೆ ರಿಪೀಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ಆದರೂ ಇವಾಗ ಅವ್ರಿಗೆಲ್ಲ ಮೋಸ ಆಗಿಲ್ವಾ ಸರ್? ಇವಾಗ ಆವಾಗಲೇ ಅವರು ಅನೌನ್ಸ್ ಮಾಡಿಬಿಟ್ಟಿದ್ರೆ ಈ ಥರ ಈ ಸ್ಟ್ರೈಕು ಬರ್ತಿರ್ಲಿಲ್ಲ, ಯಾರು ಏನೂ ಮಾಡ್ತಿರ್ಲಿಲ್ಲ. ಬಟ್ ನೀವು ಇಷ್ಟು ಕಡಿಮೆ ಅವಕಾಶ ಕೊಟ್ಟವ್ರಿಗೆ ದಿನಾನೇ ತುಂಬ ಕಡಿಮೆ ಕೊಟ್ಟರೆ ಅವ್ರು ಹೇಗೆ ಸರ್ ಇದು ಮಾಡ್ತಾರೆ? ನಮಗೊಂದೇ ರಿಕ್ವೆಸ್ಟು ಸರ್, ನಮಗೆ ಗೊತ್ತಿರೋ ಪ್ರಕಾರ ನಮ್ಮ CM ಸಿದ್ದರಾಮಯ್ಯನವರು ಸ್ಟೂಡೆಂಟ್ ಫ್ರೆಂಡ್ಲಿ, ಅವ್ರು ಯಾವತ್ತೂ ಸ್ಟೂಡೆಂಟ್ ವಿರುದ್ಧ ಅಂತೂ ಹೋಗಿಲ್ಲ. ಸೊ ನನ್ನ ಪ್ರಕಾರ ಅವ್ರಿಗಿನ್ನ ಇದ್ರ ಬಗ್ಗೆ ಅವ್ರಿಗಿನ್ನ ಅಷ್ಟು ಮುಟ್ಟಿಲ್ಲ ಅನಿಸುತ್ತೆ ನಮ್ಮ ಕೂಗು ಎಲ್ಲ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಒಬ್ಬರು ಅಂತಲ್ಲ, ಎಲ್ಲ ಲೇಡೀಸ್ ರೆಪ್ರೆಸೆಂಟೇಷನಾಗಿ ನಾನು ಕೇಳ್ತಿದ್ದೀನಿ. ತುಂಬಾ ಕಷ್ಟ ಇರುತ್ತೆ, ನಾನು ಅದೆಲ್ಲ ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾಕಂದರೆ ನಾವು ಓದಬೇಕು ಅಂದರೆ KS ಎಕ್ಸಾಮ್ ಇಸ್ ನಾಟ್ ಈಸಿ, ಎಲ್ಲರಿಗೂ ಗೊತ್ತೋದು. ಅದು ನಾವೇನು ತುಂಬ ಒಂದು ವರ್ಷಾನುಗಟ್ಟಲೆ ಕಾಲಾವಕಾಶ ಕೊಡಿ ಅಂತ ಕೇಳ್ತಿಲ್ಲ ಸರ್. ನಾವು ಅನ್ಯಾಯ ಮಾಡಬೇಡಿ ಅಷ್ಟೇ. ನಾವು ಲೀಗಲ್ ಆಗಿ ನೀವು ಎಷ್ಟು ಕಾಲಾವಕಾಶ, ಅಟ್ಲೀಸ್ಟ್ 2 months 3 months ಬಿಫೋರ್ ನೀವು ಇಂಟಿಮೇಷನ್ ಮಾಡಿದಿದ್ರೆ ಖಂಡಿತ ಅವ್ರು ಹೇಗೋ ಮಾಡ್ತಿದ್ರು. ತೀರಾ ಕಡಿಮೆ ಸಮಯ ಕೊಟ್ಟು ವೀಕ್ ಡೇಸಲ್ಲಿ ಮಾಡೋದು ತುಂಬಾ ಅನ್ಯಾಯ ಸರ್. ಲಾಸ್ ಆಫ್ ಪೇ ಮಾಡಿಕೊಂಡು ಪಾಪ ಬಡ ಮಕ್ಕಳು ಅವರೆಲ್ಲ ಅಳ್ಕೊಂಡು ಕೂತಿದ್ರು, ಎಷ್ಟು ಅಂತ ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಸರ್. ಎಲ್ಲದಕ್ಕೂ ನಾವು ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರ್ತೀರಾ, ಇಲ್ಲ ನೀವು ಸ್ಟೂಡೆಂಟ್ಗೆ ಇಷ್ಟು ಕಷ್ಟ ಕೊಟ್ಟು ನಾವು ಎಕ್ಸಾಮ್ ಬರೀಬೇಕು ಅಂದರೆ ಯಾವ ನ್ಯಾಯ ಸರ್? ದಯವಿಟ್ಟು ನಮ್ಮ CM ಸರ್ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಪೋಸ್ಟ್ಪೋನ್ ಮಾಡಿ ಸರ್ ಈ ಎಕ್ಸಾಮು. ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಕೊಡಿಸಿ ಸರ್, ಅಷ್ಟೇ ನಾನು ಕೇಳ್ಕೊಳ್ಳೋದು. ಎಸ್, ಇನ್ನು 2 ದಿನ ಮಾತ್ರ ಬಾಕಿ ಇದೆ ಎಕ್ಸಾಮ್ಗೆ. ಮೇಡಮ್, ಚಾನ್ಸಸ್ ಇದೆಯಾ ಅಂದರೆ ಎಕ್ಸಾಮ್ ಈಗ ಸಾಕಷ್ಟು ಜನ ಎಕ್ಸಾಮ್ ಬರೀಬೇಕು ಅಂದ್ಕೊಂಡ್ರು ಇದರಿಂದ ಹಿಂದೆ ಸರಿಯುವಂಥ ಸಾಧ್ಯತೆ ಇರುತ್ತೆ. ಕೆಲವರು ಎಕ್ಸಾಮ್ ಬರೀಬೇಕು ಅಂತ ಪ್ರಿಪೇರ್ ಆಗ್ತಿರುವಂಥವ್ರು ಕೂಡ ಇರ್ತಾರೆ. ಎಷ್ಟರ ಮಟ್ಟಿಗೆ ಈ ಪರಿಸ್ಥಿತಿಲಿ ಚಾಲೆಂಜ್ ಆಗಿ? ಈ ಪರಿಸ್ಥಿತಿಲಿ ಅಂದರೆ ಸೆಂಟರ್ಗಳನ್ನ ತುಂಬ ದೂರ ಹಾಕಿದ್ದಾರೆ. ಹಾಗಾಗಿ ಅವ್ರಿಗೆ ಪೇ ಮಾಡಿಕೊಂಡು ಅಲ್ಲಿ ಹೋಗಿ ಸ್ಟೇ ಮಾಡಿಕೊಂಡು ಆಗಲ್ಲ. ಹಾಗಾಗಿ ಅದು ಫೈನಾನ್ಸಿಯಲಿ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ತುಂಬ ಜನ ಇದರಿಂದ ಹಿಂದೆ ಸರಿತಾರೆ. ಆಮೇಲೆ ಒಂದೇ ಈ ಥರ ಗೃಹಿಣಿ ಆಗಿದ್ದರೆ ಅವ್ರ ಜೊತೆಗೆ ಗಂಡನೋ ತಂದೆನೋ ಯಾರಾದರೂ ಒಬ್ರು ಹೋಗಬೇಕು, ಡಬಲ್ ಖರ್ಚಾಗತ್ತೆ. ಅದೇ ಹತ್ತಿರದ ಸೆಂಟ್ರದಲ್ಲಿ ಹಾಕಿದರೆ ಈ ಖರ್ಚುಗಳನ್ನ ಉಳಿಸ್ಕೊಂಡು ಪಾಪ ಅವರು ಎಕ್ಸಾಮ್ ಬರಿಬಹುದಾಗಿತ್ತು. ಇದರಿಂದ ತುಂಬ ತೊಂದರೆ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಸಮಸ್ಯೆಗಳಿದೆ, ತುಂಬ ಕಡಿಮೆ ಸಮಯ ಇದೆ. ಒಂದು ಕಡೆ ಓದೋದಕ್ಕೂ ಕಷ್ಟ ಆಗುತ್ತೆ, ಇನ್ನೊಂದು ಕಡೆ ಸೆಂಟರ್ಗಳಿಗೆ ಹೋಗಿ ಪರೀಕ್ಷೆ ಬರೆಯೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ KPSC ಆಗಲಿ ಅಥವಾ ಸರ್ಕಾರ ಆಗಲಿ ಈ ಬಗ್ಗೆ ಗಮನ ಕೊಡಬೇಕು, ಕೂಡಲೇ ಪರೀಕ್ಷೆನ ಮುಂದೂಡಬೇಕು ಅನ್ನೋ ಒಂದು ಆಗ್ರಹವನ್ನು KS ಆಕಾಂಕ್ಷಿಗಳು ಜೊತೆಗೆ ವಿದ್ಯಾರ್ಥಿಗಳು ಇಲ್ಲಿ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಚಂದ್ರೇಶ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.